ಎಲ್ಲರಿಗೂ ಶರಣಾರ್ಥಿಗಳು. ಇಂದು ನಾನು ನಮ್ಮ ದೇಹದ ಪಂಚೇಂದ್ರಿಯಗಳಲ್ಲಿ ಪ್ರಮುಖವಾಗಿರುವಂಥ ಭಾಗ ಕಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳೋದು ಹೇಗೆ ಮತ್ತು ನಮ್ಮ ದಿನನಿತ್ಯದ ಯೋಗಾಭ್ಯಾಸಗಳಲ್ಲಿ ಕೆಲವೊಂದು ಸರಳ ಆಸನಗಳನ್ನು ಮಾಡೋದರಿಂದ ನಮ್ಮ ಕಣ್ಣಿನ ಆರೋಗ್ಯ ಹೇಗೆ ಸುಧಾರಿಸಿಕೊಳ್ಳಬಹುದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ನಿಮ್ಮ ಈ 3 ಬೆರಳುಗಳನ್ನು ಈ ಥರವಾಗಿ ಜೋಡಿಸಿ ನಿಧಾನವಾಗಿ ನಿಮ್ಮ ಕಣ್ಣಿನ ಮೇಲೆ ಇಟ್ಟು ಕಣ್ಣನ್ನು ಮುಚ್ಚಿ ಈ ಥರ ಮಾಡೋದ್ರಿಂದ ನಿಮಗೆ ನಿಮ್ಮ ಕಣ್ಣಿಗೆ ವಿಶ್ರಾಂತಿ ದೊರೆಯುತ್ತದೆ ಮತ್ತು ನಿಮ್ಮ ಮೆದುಳಿಗೂ ಕೂಡ ವಿಶ್ರಾಂತಿ ದೊರೆಯುತ್ತದೆ. ಈ ಥರ ಮಾಡೋದರಿಂದ ನಿಮಗೆ ಹೇರಳವಾಗಿ ಕಣ್ಣಿನ ದೃಷ್ಟಿ ಸುಧಾರಣೆಯಾಗುತ್ತೆ. ನಾವು ದಿನನಿತ್ಯದಲ್ಲಿ ಹೆಚ್ಚಾಗಿ ಮೊಬೈಲ್ ಬಳಸ್ತಾ ಇದ್ದೀವಿ, ಮಕ್ಕಳು ಕೂಡ ಮೊಬೈಲ್ ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಅದರಿಂದ ನಮ್ಮ ಕಣ್ಣಿನ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ, ನಮ್ಮ ದೃಷ್ಟಿ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದ್ದಾವೆ. ಆದಷ್ಟು ಮಕ್ಕಳಿಗೆ ಮೊಬೈಲ್ ಕೊಡೋದನ್ನು ಅವಾಯ್ಡ್ ಮಾಡಿ. ಸ್ಕ್ರೀನ್ ಟೈಮ್ ನಾವು ಕೂಡ ಕಮ್ಮಿ ಮಾಡ್ಕೊಳ್ಳೋಣ. ನಾವು ಏನು ಮಾಡ್ತೀವೋ ಮಕ್ಕಳು ಅದನ್ನೇ ಕಾಪಿ ಮಾಡ್ತಾರೆ. ಹಾಗಾಗಿ ಮಕ್ಕಳ ಎದುರುಗಡೆ ಹೆಚ್ಚಾಗಿ ಮೊಬೈಲ್ ಬಳಸೋದನ್ನು ತಪ್ಪಿಸಿ. ಕೆಲವೊಂದು ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೀವಿ. ಮಕ್ಕಳು ಮೊಬೈಲ್ ಇಲ್ಲ ಅಂದರೆ ಊಟನೇ ಮಾಡಲ್ಲ. ಮಕ್ಕಳಿಗೆ ನಾವು ಆ ಥರ ಅಭ್ಯಾಸ ಮಾಡಿಸಿದ್ದೀವಿ. ಸೊ ದಯವಿಟ್ಟು ಆ ಥರ ಅಭ್ಯಾಸಗಳನ್ನ ಮಕ್ಕಳಿಗೆ ಮಾಡಿಸ್ಬೇಡಿ. ಆ ಥರ ಮಕ್ಕಳು ಹೆಚ್ಚು ಮೊಬೈಲ್ ಬಳಸೋದ್ರಿಂದ ಮಕ್ಕಳಿಗೆ ಮುಂದೆ ಭವಿಷ್ಯದಲ್ಲಿ ಕಣ್ಣಿನ ಸಮಸ್ಯೆ ಹೆಚ್ಚಾಗಿ ಬರ್ಬೋದು. ಸೊ ಹಾಗಾಗಿ ದಯವಿಟ್ಟು ಮಕ್ಕಳಿಗೆ ಹೆಚ್ಚಾಗಿ ಮೊಬೈಲ್ ಕೊಡೋಕ್ಕೋಗ್ಬೇಡಿ. ಈ ಥರ ನಿಮ್ಮ ಕೈಗಳನ್ನ ಬಿಟ್ಟು ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನ ಓಪನ್ ಮಾಡ್ಕೋಬೇಕು. ತದನಂತರ ಈ ಥರ ನಿಮ್ಮ ಹೆಬ್ಬೆರಳು ಈ ಥರ ಇಟ್ಟು ನಿಮ್ಮ ಪೂರ್ತಿ ದೃಷ್ಟಿಯನ್ನು ನಿಮ್ಮ ಹೆಬ್ಬೆರಳ ತುದಿಗೆ ಕೇಂದ್ರೀಕೃತಗೊಳಿಸಿ. ಈ ಥರ ಮಾಡೋದ್ರಿಂದ ನಮ್ಮ ಕಣ್ಣಿನ ದೃಷ್ಟಿ ಸುಧಾರಣೆ ಆಗುತ್ತೆ ಮತ್ತು ನಮ್ಮ ಏಕಾಗ್ರತೆಯು ಕೂಡ ಸುಧಾರಣೆ ಆಗುತ್ತೆ. ನಮಗೆ ಕಣ್ಣಿನಲ್ಲಿ ಅಂದರೆ ನಮ್ಮ ದೃಷ್ಟಿಯಲ್ಲಿ ಸಮಸ್ಯೆ ಉಂಟಾಗಲು ಕಾರಣ ವಿಟಮಿನ್ ಇ ಡೆಫಿಷಿಯನ್ಸಿ. ಆ ವಿಟಮಿನ್ ಇ ಡೆಫಿಷಿಯನ್ಸಿ ಸರಿಪಡಿಸ್ಕೊಳ್ಬೇಕು ಅಂತಂದರೆ ನಮ್ಮ ದಿನನಿತ್ಯದ ಆಹಾರದಲ್ಲಿ ನಾವು ಸೊಪ್ಪು, ತರಕಾರಿ, ಕಾಳುಗಳು, ಯಾರೆಲ್ಲ ಮಾಂಸಾಹಾರಿ ಇದ್ದೀರಾ ಅವರು ಎಲ್ಲ ಫಿಶ್ಶು ಅವರ ದಿನನಿತ್ಯದ ಆಹಾರದಲ್ಲಿ ಬಳಸ್ಬೋದು. ಇದರಿಂದ ನಮ್ಮ ಕಣ್ಣಿನ ಆರೋಗ್ಯ ಸುಧಾರಿಸುತ್ತೆ. ನೀವು ದಿನನಿತ್ಯ 2 ರಿಂದ 3 ನಿಮಿಷ ಮಾಡಬೇಕು. ನಿಧಾನವಾಗಿ ಬಿಟ್ಟು ದೀರ್ಘವಾಗಿ ಉಸಿರು ತಗೊಂಡು ಕಣ್ಣನ್ನು ಒಂದು ಸರಿ ಮುಚ್ಚಿ 2 ನಿಮಿಷ ಥರ ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಗೊಳ್ಳಿ. ಕಣ್ಣಿಗೆ ವಿಶ್ರಾಂತಿ ಕೊಡಿ. ಆನಂತರ ನಿಧಾನವಾಗಿ ಕಣ್ಣು ಓಪನ್ ಮಾಡಿ ಕಣ್ಣನ್ನು ಒಂದು ಸರಿ ಎಡಕ್ಕೆ, ಒಂದು ಸರಿ ಬಲಕ್ಕೆ, ಒಂದು ಸರಿ ಮೇಲೆ, ಒಂದು ಸರಿ ಕೆಳಗಡೆ, ಈ ಥರ 10 ಟೈಮ್ಸ್ ಮಾಡಬೇಕು. ಈ ಥರ ಮಾಡೋದ್ರಿಂದ ನಿಮ್ಮ ಕಣ್ಣಲ್ಲಿರುವ ಪೂರ್ತಿ ನರಮಂಡಲಕ್ಕೆ ವ್ಯಾಯಾಮ ಆಗುತ್ತೆ. ಇದರಿಂದ ನಿಮ್ಮ ಕಣ್ಣಿನ ಆರೋಗ್ಯ ಸುಧಾರಣೆ ಆಗುತ್ತೆ. ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಮನೆಯಲ್ಲೇ ಒಂದು ಸರಳ ಉಪಾಯ, ಕಣ್ಣಿನ ಆರೋಗ್ಯ ಸುಧಾರಿಸಿಕೊಳ್ಳಲು ಕೆಲವೊಂದು ಸರಳ ಉಪಾಯಗಳನ್ನ ತಿಳಿಸ್ಕೊಡ್ತೀನಿ. ಅದನ್ನು ನೀವು ದಿನನಿತ್ಯ ನಿಮ್ಮ ಮಕ್ಕಳಿಗೆ ಮಾಡ್ಬೋದು. ಅದರಿಂದ ಹೇರಳವಾಗಿ ಅವರು ಕಣ್ಣಿನ ಆರೋಗ್ಯ ಸುಧಾರಣೆ ಆಗುತ್ತೆ. ಅದು ನಿಮ್ಗೆ ನೆಕ್ಸ್ಟ್ ಪಾರ್ಟಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ತಮಗೆಲ್ಲ ಶರಣಾರ್ಥಿಗಳು.